ಅದೇನೇ ವಿರೋಧಗಳು ಬರಲಿ ಅಥವಾ ಅದೇನೇ ಆರೋಪಗಳು ಬರಲಿ, ಅದೇನೇ ಇದ್ರೂ ಕೂಡ ಪ್ರೆಸೆಂಟ್ ಇದ್ದಂಥ ಆಡಳಿತ ಪಕ್ಷ ಆ ಒಂದು ಪಕ್ಷದ ಸರ್ಕಾರದಲ್ಲಿ ಭಾಗವಾಗಿರುವಂಥ ಸಚಿವರನ್ನ ತುಂಬ ಅಂದರೆ ಏಕಾಏಕಿ ವಜಾ ಮಾಡೋದಿಲ್ಲ. ಅವರನ್ನ ರಾಜೀನಾಮೆಯನ್ನ ಪಡ್ಕೊಂಡು ನೋಡಿ ಅವರೇ ರಾಜೀನಾಮೆಯನ್ನ ಕೊಟ್ಟರು ಅಂತ ಒಂದು ಸ್ವಲ್ಪನಾದರೂ ಗೌರವಯುತವಾಗಿ ಅವ್ರನ್ನ ಕಳಿಸ್ಕೊಡುವಂಥ ಕೆಲಸವನ್ನ ಮಾಡಲಾಗುತ್ತೆ. ಆದರೆ KN ರಾಜಣ್ಣ ಅವರಿಗೆ ಮಾತ್ರ ವಜಾ ಮಾಡಿ ಮುಜುಗರ ಅವಮಾನ ಆಗುವಂತೆ ಆಗಿದ್ದಂಥದ್ದು, ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟಾಕಿರುವಂಥದ್ದು ಅದು ಎಲ್ರಿಗೂ ಗೊತ್ತಿದೆ ಯಾಕೆ ಯಾವ ವಿಚಾರ ಅಂತ, ಮತಗಳತನದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ಷಡ್ಯಂತ್ರ ಪಿತೂರಿ ಅಂತ ಹೇಳಿರುವಂಥದ್ದು ರಾಜಣ್ಣ ಇದು ಸ್ಪಷ್ಟವಾಗಿ ಸೂಚಿಸ್ತಾ ಇರುವಂಥದ್ದು ಏನಪ್ಪಾ ಅಂದ್ರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ, ಬಣ ರಾಜಕೀಯ ಮತ್ತಷ್ಟು ತಾರಕಕ್ಕೇರುತ್ತಾ ಅನ್ನುವಂಥ ಪ್ರಶ್ನೆ. ಯಾಕೆಂದ್ರೆ ರಾಜಣ್ಣ ಅವರು ಈಗ ಒಂಥರ ಗಾಯಗೊಂಡಿರುವ ಹುಲಿ ರೀತಿಯಲ್ಲಿ ಆಗಿರುವಂಥ ಹಿನ್ನೆಲೆಯಲ್ಲಿ ಸಂಪುಟದಿಂದ ವಜಾ ಆದ್ರು ರಾಜಣ್ಣ. KN ರಾಜಣ್ಣ ಈಗ ಸಹಜವಾಗಿ ಕೋಪಗೊಂಡಿದ್ದಾರೆ. KMF ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಿಯ ಸಂಘರ್ಷ ಮುಂದೆ ಶುರುವಾಗುತ್ತಾ ಹಾಗಾದ್ರೆ? ಯಾಕೆಂದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ಏನೋ KMF ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಬಹುದು ಅಂತ ಹೇಳಲಾಗ್ತದೆ. ಅದರ ಜೊತೆಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನ ಕಾಂಗ್ರೆಸ್ ಸರ್ಕಾರ ಬಂದಾಗಲೇ ಚೇಂಜ್ ಮಾಡಬೇಕಾಗಿತ್ತು, ಆದರೆ ಇನ್ನೂ ಕೂಡ ಚೇಂಜ್ ಮಾಡಿಲ್ಲ. ಆ ಒಂದು ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಜಟಾಪಟಿ ಆಗುವಂತ ಸಾಧ್ಯತೆ ಅಂತ. ಬಿಕಾಸ್ KMF ಅಧ್ಯಕ್ಷ ಸ್ಥಾನಕ್ಕೆ DK ಶಿವಕುಮಾರ್ ಅವರ ಸಹೋದರ DK ಸುರೇಶ್ ಅವರ ಹೆಸರು ಕೇಳಿ ಬರ್ತಾ ಇರುವಂತದನ್ನ ನೋಡಿದೀವಿ. ಆ ಕಾರಣಕ್ಕೋಸ್ಕರನೇ ಅವರನ್ನ ಬಮೂಲ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಅದರ ಜೊತೆಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಈಗಿರುವಂತದ್ದು ಕಡೂರಿನ ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಅವರಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದಾದ ನಂತರನೂ ಕೂಡ 2 ವರ್ಷಗಳ ಕಾಲ ಈಗ ಆಲ್ರೆಡಿ ಅವರು ಮುಂದುವರಿತಾ ಇರುವಂತದ್ದು. ಆ ಒಂದು ಜಾಗಕ್ಕೆ DK ಶಿವಕುಮಾರ್ ಅವರ ಸಂಬಂಧಿ ಆಗಿರುವಂತ MLC ಆಗಿರುವಂತ S ರವಿ ಅವರನ್ನ ಕರ್ಕೊಂಬಂದು ಕೂರಿಸಬೇಕು ಅನ್ನುವಂತ ಲೆಕ್ಕಾಚಾರ ಇದೆ. ಅದೆಲ್ಲದಕ್ಕೂ ಕೂಡ ಈಗ KN ರಾಜಣ್ಣ ಅವರು ಅಡ್ಡಗಾಲನ್ನ ಹಾಕ್ತಾರ. ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಆದಂತ ಪ್ರಭಾವವನ್ನ ಹೊಂದಿರುವಂತವರು ರಾಜಣ್ಣ ಬೆಂಬಲಕ್ಕೆ ನಿಂತಿರುವಂತದ್ದು ಸಾಹುಕಾರ್ ಸತೀಶ್ ಅವರು ದೆಹಲಿಗೆ ಹೋಗಿ ರಾಜಣ್ಣ ಪರವಾಗಿ ಲಾಬಿಯನ್ನು ಕೂಡ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ರಾಜಣ್ಣ ಸೆಳೆಯಲಿಕ್ಕೆ ಬಿಜೆಪಿಯಿಂದಲೂ ಕೂಡ ತಂತ್ರಗಾರಿಕೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ರಾಜಣ್ಣ ವಜಾದ ರಿವರ್ಸ್ ಎಫೆಕ್ಟ್ ಏನಾದರೂ ಆಗುತ್ತಾ? ಕಾಂಗ್ರೆಸ್ನಲ್ಲಿ ವಾಲ್ಮೀಕಿ ನಾಯಕರ ಒಗ್ಗಟ್ಟಿನ ಮಂತ್ರ ಬೇರೆ. ಈ ಸಂದರ್ಭದಲ್ಲಿ ಆಪ್ತರನ್ನ ಮುಂದಿಟ್ಟು ದಾಳವನ್ನ ಉಳಿಸ್ತಾರಾ? ಸಿದ್ದು ಕಾದ್ ನೋಡ್ಬೇಕು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಷಡ್ಯಂತ್ರ ಪಿತೂರಿ ಅಂತ ಇದ್ದಾರೆ ರಾಜಣ್ಣ, ಎಲ್ಲವೂ ತಿಳಿಯಾಗುತ್ತೆ ಅಂತ ಮುನ್ಸೂಚನೆಯನ್ನ ಕೊಡ್ತಾ ಇದ್ದಾರೆ ಸತೀಶ್. ಯಾರ್ಯಾರು ಏನೇನು ಮಾತನಾಡಿದ್ರು ನೋಡೋಣ. ಈ ಒಂದು ರಾಜೀನಾಮೆ ಅಥವಾ ವಜಾ ಮಾಡಿರ್ತಕ್ಕಂಥದ್ದು ಅಥವಾ ಕೈ ಬಿಟ್ಟಿರ್ತಕ್ಕಂಥದ್ದು ಯಾವುದೇ ಪದ ನೀವು ಹೇಳಿದ್ರೂ ಕೂಡ, ಆದರೆ ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಪಿತೂರಿ ಎಲ್ಲ ಇದೆ. ಈ ಪಿತೂರಿ ಷಡ್ಯಂತ್ರ ಯಾರು ಮಾಡಿದ್ದಾರೆ, ಏನೇನು ನಡೆದಿದೆ, ಎಲ್ಲೆಲ್ಲಿ ಯಾವ ಮುಖಂಡಗಳ ಜೊತೆ ಏನೇನು ನಡೆದಿದ್ದಾವೆ ಅವೆಲ್ಲವನ್ನು ಕೂಡ ಕಾಲ ಬಂದಾಗ ನಾನು ತಿಳಿಸ್ತೇನೆ. ಏನಾಗಿದೆ ಅಂತ ಆಗ್ಲಿಕ್ಕೆ ಅದಕ್ಕೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಬೇಕಾಗುತ್ತೆ. ಅವರು ಕೂಡ ಹೇಳಿದಾರೆ ನಾನು ಡೆಲ್ಲಿಗೆ ಹೋಗ್ತೀನಿ, ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತೀನಿ ಅಂತಾರೆ. ಈಗ ಅವರು ಹೇಳಿದಾರೆ, ಅವರೇ ಹೇಳಿಕೆ ಕೊಟ್ಟರೆ ಅದಕ್ಕೆ ಉತ್ತಮವಾಗಿರ್ತದೆ. ಆಗಿದೆ, ಈಗ ಅದನ್ನೇ ಎಕ್ಸ್ಪ್ಲೇನ್ ಆದರೂ ಸ್ಪಷ್ಟೀಕರಣ ಕೊಡಲಿಕ್ಕೆ ಏನಾಗಿದೆ ಅಂತ ಹೇಳಲಿಕ್ಕೆ ಅವರೇ ಖುದ್ದಾಗಿ ಹೊಂಟಿದ್ದಾರೆ. ಅಲ್ಲಿ ಕೊಡ್ತಾರೆ, ಕೊಟ್ಟ ಮ್ಯಾಗ ವಾತಾವರಣ ತಿಳಿ ಆಗ್ಬೋದು, ಮತ್ತೆ ಸರಿ ಆಗ್ಬೋದು ಅಷ್ಟೇ. ರಾಜಕೀಯದಲ್ಲಿ ಇವತ್ತು ಹಿಂಗೆ ಇರೋದಿಲ್ಲ, ಇವತ್ತು ನಾಳೆ ಇರೋಲ್ಲ. ಸೊ ಅಲ್ಲಿ ಹೋಗಿ ಹೇಳಿ ಕನ್ವಿನ್ಸ್ ಮಾಡಿದಾಗ ವಾತಾವರಣ ತಿಳಿಯುತ್ತೆ. ಅಲ್ಲಿವರೆಗೆ ನಾವೆಲ್ಲ ಕಾದು ನೋಡ್ಬೇಕಷ್ಟೇ. ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ಹೊರದಬ್ಬಲಾಗಿದೆ. ಅವ್ರು ಮಾಡಿದ ತಪ್ಪೇನೋ ನಾವು ಆತ್ಮವಿಮರ್ಶೆ ಮಾಡ್ಕೋಬೇಕಂತ ಹೇಳಿದ್ರು. ರಾಹುಲ್ ಗಾಂಧಿ ಅವರ ಅಹಂಕಾರದಿಂದಾಗಿ ಅವರಿಗೆ ರಾಜೀನಾಮೆ ಕೊಡೋದು ಬೇಡ, ತಗೊಳ್ಳೋದು ಬೇಡ, ಅವ್ರ ರಾಜೀನಾಮೆ ಅವ್ರು ನೇರವಾಗಿ ಹೊರ ಹಾಕ್ರಿ ಅಂತ ಹೇಳಿದ್ರು. ಇವತ್ತು ಜಸ್ಟ್ ರಿಮೂವ್ಡ್ ತೆಗೆದು ಹಾಕಿದ್ರು ಅವರನ್ನು. ಒಬ್ಬ ST ಲೀಡರ್ನ ಯಾವ ರೀತಿ ನಡೆಸ್ಕೊಳ್ತಾರೆ ಅನ್ನುವಂಥದ್ದು ಈ ಒಂದು ಘಟನೆಯಿಂದ ಎಲ್ಲರಿಗೂ ಸ್ಪಷ್ಟ ಆಗ್ತದೆ. ಯಾವ ಕಾರಣಕ್ಕೋಸ್ಕರ ಅವರನ್ನು ಸಂಪುಟದಿಂದ ಕಿತ್ತು ಬಿಸಾಕಿದ್ದಾರೆ ಇವತ್ತು? ರಾಹುಲ್ ಗಾಂಧಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಪರಿಷ್ಠ ಪಂಗಡದವ್ರ ಬಗ್ಗೆ ಇಷ್ಟನೇ ಅವರು ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಹಾಗಾದ್ರೆ? ಇದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗೋಣ. ಪಟೇಲ್ರೆ, ಇಲ್ಲಿ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಗಾಯಗೊಂಡಿರುವ ಹುಲಿ ರೀತಿಯಲ್ಲಿ ಆಗಿದ್ದಾರೆ ಈಗ ರಾಜಣ್ಣ ಅವರು ಅಂತ. ಯಾಕಂದರೆ ಅವರ ಮಾತುಗಳಲ್ಲೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಆಮೇಲೆ ಯಾವ ಪಕ್ಷದಲ್ಲೂ ಕೂಡ ಏನು ಬಣ ಸಂಘರ್ಷ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅನ್ನುವಂಥದ್ದು ಹೇಳಲಿಕ್ಕೆ ಆಗೋದಿಲ್ಲ, ಎಲ್ಲ ಪಕ್ಷದಲ್ಲೂ ಇದ್ದಿದ್ದೆ. ಆದರೆ ರಾಜಣ್ಣ ಅವರ ವಜಾ ಹಿಂದೆ ಇರುವಂಥದ್ದು ಅವರ ಸ್ವಯಂಕೃತ ಅಪರಾಧ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರಿಗೆ ಎಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಇಂತಹ ಸಂದರ್ಭದಲ್ಲಿ ಅವರು ಈಗ ತಮ್ಮ ಪ್ರಭಾವವನ್ನು ಬಳಸಿಕೊಂಡು ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಬ್ಬರು ನಾಯಕರಿಗೆ ಅಡ್ಡಗಾಲನ್ನು ಕೂಡ
ಹಾಕಬಹುದು ಅವರಿಗೆ ಆಗದೆ ಇರುವಂಥವ್ರಿಗೆ ಅಂತ ಹೇಳಲಾಗ್ತದೆ. ಅದರ ಜೊತೆಗೆ KMF ಅಧ್ಯಕ್ಷ ಸ್ಥಾನ, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಕಡೆ DK ಶಿವಕುಮಾರ್ ಅವರಿಗೆ ಆಸೆ ಇದೆಯಂತೆ, ಒಂದು ಕಡೆ ಅವರ ಸಹೋದರ ಮತ್ತು ಒಂದು ಕಡೆ ಅವರ ಸಂಬಂಧಿಯನ್ನು ಕೂರಿಸಬೇಕು ಅಂತ. ಆ ಒಂದು ಆಸೆಗಳಿಗೂ ಕೂಡ ಅಡ್ಡಗಾಲನ್ನು ಹಾಕಬಹುದಾ ಅನ್ನುವಂಥ ಚರ್ಚೆಗಳು ಈಗ ಶುರು ಆಗಿಬಿಟ್ಟಿದೆ. ಹೇಗೆ ನೋಡ್ಬೋದು? ಅಫ್ಕೋರ್ಸ್ ನಿಮಗೆ ರಾಜಣ್ಣವ್ರದ್ದು ಅವರ ಹೇಳಿಕೆಗಳೇ ನೀವು ಹೇಳ್ದಂಗೆ ಮುಳುವಾಗಿರ್ತಕ್ಕಂಥ ಅವರ ಆರಂಭದ ಹೇಳಿಕೆ ಪಾರ್ಟಿ ಅಧ್ಯಕ್ಷನ ಬದಲಾವಣೆ ಮಾಡಬೇಕು, ನಾನು ಅಧ್ಯಕ್ಷ ಆಕಾಂಕ್ಷಿ ಆಗಿದ್ದೀನಿ, ಅವರಿಗೆ ಎಷ್ಟು ಕೊಡ್ತೀರಾ ಜವಾಬ್ದಾರಿ ಅನ್ನೋ ಮುಖಾಂತರ ಎಲ್ಲೊಂದು ಕಡೆ ಅದು ಪಾರ್ಟಿ ಅಧ್ಯಕ್ಷರನ್ನ ಇಟ್ಕೊಂಡಿರೋದು ಮತ್ತು ಮುಂದುವರಿಸಿರ್ತಕ್ಕಂಥ ಹೈಕಮಾಂಡ್ನ ನಿರ್ಧಾರ. ಆ ನಿರ್ಧಾರನ ಮೊದಲನೇ ಪ್ರಶ್ನೆಯನ್ನು ಮಾಡಿದರು. ನಂತರ ಏಕಾಏಕಿ ಅವರು 3 DCMನ ಸೃಷ್ಟಿ ಮಾಡಿ, ಪರಮೇಶ್ವರ್ ಒಬ್ಬರನ್ನು ಮಾಡಿ, ಸತೀಶ್ ಜಾರಕಿಹೊಳಿ ಒಬ್ಬರನ್ನು ಮಾಡಿ, ಮುಸ್ಲಿಮರೊಬ್ಬರನ್ನು ಮಾಡಿ, ಲಿಂಗಾಯತರೊಬ್ಬರು ಮಾಡಿ ಅಂತೇಳಿ 3 ರಿಂದ 4 DCM ಸೃಷ್ಟಿ ಮಾಡಿ ಅಂತ ಹೇಳಿದ್ರು. ಆ ಮುಖಾಂತರ ಮತ್ತೆ ಹೈಕಮಾಂಡ್ ನಿರ್ಧಾರವನ್ನು ಮತ್ತೆ ಪ್ರಶ್ನೆ ಮಾಡಿದಂಥ ಆಗಿರುವಂಥದ್ದು. ಅದು ಕೂಡ ಎಲ್ಲೊಂದು ಕಡೆ ವಿಪಕ್ಷಗಳಿಗೆ ಆಹಾರ ಆಯಿತು. ಅದಾದ ಬಳಿಕ ಎಲ್ಲೊಂದು ಕಡೆ ಇಲ್ಲಿ ಪವರ್ ಪಾಯಿಂಟ್ಸ್ ಇದೆ, ಇಲ್ಲಿ ಒಂದಲ್ಲ ಎರಡಲ್ಲ, 2013 ರಿಂದ 2018 ತನಕ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಯಾವುದೇ ಪವರ್ ಪಾಯಿಂಟ್ ಇರಲಿಲ್ಲ. ಹಾಗಾಗಿ ಉತ್ತಮವಾಗಿ ಆಡಳಿತ ನಡೆಸಿದ್ರು. ಈಗ ಕರ್ನಾಟಕ ಪವರ್ ಸೆಂಟರ್ಸ್ ಜಾಸ್ತಿ ಆಗಿ ಅನ್ನೋ ಮುಖಾಂತರ ಒಂದು ಕಡೆ ಪರೋಕ್ಷವಾಗಿ ಹೈಕಮಾಂಡ್ನ ಪ್ರಶ್ನೆ ಮಾಡ್ದಂಗಾಯ್ತು, PCC ಅಧ್ಯಕ್ಷನ ಪ್ರಶ್ನೆ ಮಾಡ್ದಂಗಾಯ್ತು. ಇದು ಕೂಡ ಹೈಕಮಾಂಡ್ನ ವಿರುದ್ಧವಾದ ಹೇಳಿಕೆ ಅಂತಲೇ ಕೂಡ ಹೇಳಲಾಯಿತು. ಹೈಕಮಾಂಡ್ನ ಪ್ರತಿನಿಧಿಯಾಗಿ ಕರ್ನಾಟಕ ರಾಜ್ಯದ ಉಸ್ತುವಾರಿ ಕಳಿಸ್ಕೊಟ್ಟಿರ್ತಕ್ಕಂಥ ಸುರ್ಜೇವಾಲ್ರವರ ನಡೆಗಳನ್ನು ಮತ್ತು ಹೈಕಮಾಂಡ್ ಸೂಚನೆಯಂತೆ ಅವರು ಪಾಲನೆ ಮಾಡಿದಂಥದ್ದು. ಶಾಸಕರ ಸಭೆಗಳನ್ನು, ಸಚಿವರ ಸಭೆಗಳನ್ನ ಇವರು ಪ್ರಶ್ನೆ ಮಾಡೋ ಮುಖಾಂತರ ಸುರ್ಜೇವಾಲ್ ನಡೆಯನ್ನು ಪ್ರಶ್ನೆ ಮಾಡಿದರು. ಈ ಎಲ್ಲದರ ನಡುವೆ ಮಧ್ಯದಲ್ಲಿ ಹೈಕಮಾಂಡ್ ಯಾರು ಅನ್ನೋ ಪ್ರಶ್ನೆ ಮಾಡೋ ಮುಖಾಂತರ ತನ್ನ ಉನ್ನತ ಅಧಿಕಾರವನ್ನೇ ಪ್ರಶ್ನೆ ಮಾಡೋ ರೀತಿ ಆಯಿತು. ಅದು ಕೂಡ ಅವರಿಗೆ ಮುಳುವಾಗಿತ್ತು. ಹೀಗೆ ಅನೇಕ ವಿಚಾರಗಳು ಕೂಡ ಅವ್ರಿಗೆ ಎಲ್ಲವೂ ಕೂಡ ಬ್ಯಾಂಕಲ್ಲಿ ಒಂಥರ ಜಮೆ ಆಗಿತ್ತು. ಅನಿಟ್ರಾಪ್ ವಿಚಾರದಲ್ಲಿ ಕೂಡ ಪಕ್ಷಕ್ಕೆ ಮುಜುಗರ ಆಯಿತು, ಸರ್ಕಾರಕ್ಕೂ ಮುಜುಗರ ಆಯಿತು. ಯಾರ್ದೋ ಮೇಲೆ ಆರೋಪವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಮತ್ತು ಕೊನೆಗೆ ಅಂತಿಮವಾಗಿ ತನಿಖೆಯಲ್ಲಿ ಇವರೇ ಸಾಕ್ಷಿನೇ ಕೊಡಲಿಲ್ಲ, ಬಿ ರಿಪೋರ್ಟ್ ಆಯಿತು. ಇವೆಲ್ಲವೂ ಕೂಡ ಬ್ಯಾಂಕಲ್ಲಿ ಅಕೌಂಟಲ್ಲಿ ಜಮೆ ಆಗಿತ್ತು. ಇದು ಒಂದು ಭಾಗ. ಮತ್ತೊಂದು ಕಡೆ ಇವರ ನಡವಳಿಕೆ ಕೂಡ ಇದಾಗಿತ್ತು. ಭಾಳಷ್ಟು ಜನ ಶಾಸಕರುಗಳು ಇವ್ರನ್ನ ಭೇಟಿಯಾದ ಸಂದರ್ಭ ನಿಮಗೆ ಗೊತ್ತಿರಲಿ, ಸಹಕಾರ ಇಲಾಖೆದು ನಿಮಗೆ ಮೀಟಿಂಗ್ಗಳು, ಜಿಲ್ಲೆಗಳಲ್ಲಿ ಮೀಟಿಂಗ್ ಮಾಡುವಾಗ ಶಾಸಕರುಗಳನ್ನೇ ಪಕ್ಕದಲ್ಲಿ ಕೂತ್ಕೊಂಡು ನನಗೇನು ಶಾಸಕರನ್ನ ಕೂರಿಸ್ಕೊಂಡು ಮೀಟಿಂಗ್ ಮಾಡಬೇಕಂತ ಏನು ಇಲ್ಲ, ನನಗೆ ನಾನು ಅದನ್ನೆಲ್ಲ ಅನ್ನೋ ಮುಖಾಂತರ ಶಾಸಕರಿಗೆ ಇರಿಟೇಟ್ ಮಾಡ್ತಿದ್ರು. ನಿಮಗೆ ಭಾಳಷ್ಟು ಜನ ಹೇಳ್ತಿದ್ರು ರಾಜಣ್ಣವರಿಗೆ ದುರಾಂಕಾರದ ಪರಮಾವಧಿ ಇದೆ, ಅವರು ಎಲ್ಲರನ್ನೂ ಕೂಡ ಸರಿಯಾಗಿ ನಡೆಸ್ಕೊಳ್ಳಲ್ಲ. ನಿಮ್ಗೆ ಅವ್ರದ್ದೇ ಜಿಲ್ಲೆಯಲ್ಲಿ ನಿಮಗೆ ಎಷ್ಟೇ ಅವ್ರ ಪರವಾಗಿ ನಗ್ನಗ್ನ ಮಾತನಾಡ್ಬೋದು, ಅವ್ರದ್ದೇ ಜಿಲ್ಲೆಯಲ್ಲಿ ಅವ್ರನ್ನ ಮುಕ್ತವಾಗಿ ಯಾರು ಒಪ್ಕೊಳ್ಳಲ್ಲ. ಒಂದು TB ಜಯಚಂದ್ರ, ಇನ್ನೊಂದು ಕಡೆ ಷಡಾಕ್ಷರಿ ಅವರು, ಮತ್ತೊಂದು ಕಡೆ ಡಾಕ್ಟರ್ G ಪರಮೇಶ್ವರ್ ಅವರು, ಮತ್ತು ಗುಬ್ಬಿ ಶ್ರೀನಿವಾಸರವರು, ಯಾರು ಕೂಡ ಅವರನ್ನು ಮನಸಾರೆ ಯಾರು ಒಪ್ಕೊಳ್ಳಲ್ಲ. ಯಾಕಂದರೆ ಅವರಿಗೆ ದುರಾಂಕಾರಿ ಅನ್ನೋ ಕಾರಣಕ್ಕಾಗಿ. ಯಾಕಂತೇಳಿದ್ರೆ ನಿಮಗೆ ತುಮುಲ್ ಅಧ್ಯಕ್ಷ, ಹಾಲು ಒಕ್ಕೂಟದ ಅಧ್ಯಕ್ಷದ ವಿಚಾರದಲ್ಲಿ 7 ಜನ ಒಕ್ಕಲಿಗರು ಇದ್ದರೂ ಕೂಡ ನಿಮಗೆ ಪಾವಗಡದ ವೆಂಕಟೇಶ್ ಅವ್ರನ್ನ, ಪರಿಶಿಷ್ಟ ಜಾತಿ ವೆಂಕಟೇಶ್ವರನ್ನ ಅಧ್ಯಕ್ಷರು ಮಾಡಿಬಿಡ್ತಾರೆ. ಅಂದರೆ ಅದು ಇವರು ಎಲ್ಲೊಂದು ಕಡೆ ನಮ್ಮನ್ನು ವಿಚಾರಿಸ್ಬೋದಿತ್ತು ಅಂತೇಳಿ ಅಲ್ಲೂ ಕೂಡ ಇಶ್ಯೂ ಆಗಿದೆ. ಕುಣಿಗಲ್ ರಂಗನಾಥ್ ಯಾರು ಕೂಡ ಇವರನ್ನು ಸಂಪೂರ್ಣವಾಗಿ ಒಪ್ಕೊಳ್ಳಲ್ಲ. ಮತ್ತು ಒಂದು ರೀತಿ ಮುಖ್ಯಮಂತ್ರಿಗಳ ಅವ್ರು ಹೇಳಿದ್ರೆ ಬಿಟ್ಟರೆ ಗೊತ್ತಿಲ್ಲ, ಮುಖ್ಯಮಂತ್ರಿಗಳನ್ನ ಅತಿಯಾಗಿ ಓಲೈಕೆ ಹೆಸರಿನಲ್ಲಿ ಅವರ ಪರವಾಗಿ ಬ್ಯಾಟಿಂಗ್ ಮಾಡೋ ಮುಖಾಂತರ ಇದೊಂಥರ ಮುಖ್ಯಮಂತ್ರಿಗಳಿಗೆ ಮುಜುಗರ ಆಯಿತು, ಪಕ್ಷಕ್ಕೂ ಇರಿಟೇಷನ್ ಆಯಿತು, ಸರ್ಕಾರಕ್ಕೆ ಇರಿಟೇಷನ್ ಆಯಿತು, ಹೈಕಮಾಂಡ್ಗೆ ಇರಿಟೇಷನ್ ಆಯಿತು. ಅದಾದ ಬಳಿಕ ನಿಮಗೆ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ, ಹೈಕಮಾಂಡ್ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ, ಸೂಪರ್ ಹೈಕಮಾಂಡ್ ಅಂದರೆ ಯಾರು? ಗಾಂಧಿ ಕುಟುಂಬ, ರಾಹುಲ್ ಗಾಂಧಿ, ಪ್ರಿಯಾಂಕ್ ಗಾಂಧಿ, ಸೋನಿಯಾ ಗಾಂಧಿ. ನೀವು ಹೈಕಮಾಂಡ್ ಪ್ರಶ್ನೆ ಇಲ್ಲಿವರೆಗೂ ಮಾಡ್ತಾ ಇದ್ರೆ ಹೈಕಮಾಂಡು ಸುಮ್ಮನೆ ಆಗಿತ್ತು. ಆದರೆ ನೀವು ಸೂಪರ್ ಹೈಕಮಾಂಡ್ನ ಪ್ರಶ್ನೆ ಮಾಡಿದರೆ ರಾಹುಲ್ ಗಾಂಧಿಯವರ ಉದ್ದೇಶಿತ ಚುನಾವಣಾ ಆಯೋಗದ ಅಕ್ರಮದ ವಿರುದ್ಧದ ಹೋರಾಟಕ್ಕೆ ಇದೊಂದು ರೀತಿ, ಇವರ ಹೇಳಿಕೆ ಒಂದು ರೀತಿ ಪರೋಕ್ಷವಾಗಿ ಹಿನ್ನಡೆ ಆಗಿತ್ತು. ಕರ್ನಾಟಕದಲ್ಲಿ ಎಷ್ಟು ಮಟ್ಟಿಗೆ ಚರ್ಚೆ ಆಯಿತು ಗೊತ್ತಿಲ್ಲ, ದೆಹಲಿಯಲ್ಲೂ ಕೂಡ ದೊಡ್ಡ ಚರ್ಚೆ ಆಯಿತು. 8ನೇ ತಾರೀಕು ಬೆಂಗಳೂರಿನಲ್ಲಿ ದೊಡ್ಡ ಪ್ರತಿಭಟನಾ ಸಮಾವೇಶ ರಾಹುಲ್ ಗಾಂಧಿ ಹಮ್ಮಿಕೊಂತಾರೆ. 9ನೇ ತಾರೀಕು ಇವರು ಮತ್ತೆ ರಿಪೀಟ್ ಹೇಳಿಕೆಯನ್ನು ಕೊಡ್ತಾರೆ. 10ನೇ ತಾರೀಕು ಇವರು ಹೇಳಿದ ಹೇಳಿಕೆಯನ್ನು ವಿಡಿಯೋ ತುಣುಕುಗಳನ್ನು ಮತ್ತು ಮಾಧ್ಯಮ ಪ್ರಿಂಟ್ ಮೀಡಿಯಲ್ಲಿ ಬಂದಂಥ ಪೇಪರ್ ಕಟ್ಟಿಂಗ್ಸನ್ನು ಕೂಡಲೇ ಹೈಕಮಾಂಡ್ಗೆ ರವಾನೆ ಆಗುತ್ತೆ. ಸುರ್ಜೇವಾಲಾ ಮತ್ತು KC ವೇಣುಗೋಪಾಲ್, ಮಲ್ಲಿಕಾರ್ಜುನ್ ರವಾನೆ ಆಗುತ್ತೆ. ಅದಾದ ನಂತರ ದೆಹಲಿಯಲ್ಲೂ ಕೂಡ ಇದು ಚರ್ಚೆ ಆಗುತ್ತೆ. ರಾಹುಲ್ ಗಾಂಧಿ ಡಿಸೈಡ್ ಮಾಡ್ತಾರೆ, ಭವಿಷ್ಯದ ದೃಷ್ಟಿಯಿಂದ ಮತ್ತು ನಮ್ಮ ಹೋರಾಟಕ್ಕೆ ನಮ್ಮದೇ ನಾಯಕ, ನಮ್ಮದೇ ಸಚಿವ, ನಾವು ಸಚಿವರನ್ನಾಗಿ ಮಾಡಿದಂಥವ್ರು ನಮ್ಮನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಅಂತೇಳಿ ಬಹುಶಃ ಈತ ಭಾರತೀಯ ಜನತಾ ಪಕ್ಷ ಪರವಾಗಿ ಮಾತನಾಡ್ತಾನೆ, ಪರೋಕ್ಷವಾಗಿ ಭಾರತೀಯ ಜನತಾ ಪಕ್ಷ ಏಜೆಂಟ್ ಇರ್ಬೋದು, ಅಥವಾ ಭವಿಷ್ಯದಲ್ಲಿ ಸೂಪರ್ ಹೈಕಮಾಂಡ್ನ ಯಾರು ಕೂಡ ಇನ್ನು ಮುಂದೆ ಪ್ರಶ್ನೆ ಮಾಡೋದು ಎಂಬ ಕಾರಣಕ್ಕಾಗಿ ಸಾಮಾನ್ಯ ಮಂತ್ರಿಗಳ ರಾಜೀನಾಮೆ ತಗೊಳ್ಳಿ ಅಂತ ಹೇಳ್ತಾರೆ. ಆದರೆ ಇದು ರಾಜೀನಾಮೆ ತಗೋಬೇಡಿ, ಸ್ಯಾಕ್ ಹಿಮ್ ಅಂತ ಹೇಳಿದವನ್ನ ರಿಮೂವ್ ಹಿಮ್ ಅಂತೇಳಿ ಸ್ವತಃ ರಾಹುಲ್ ಗಾಂಧಿಯವರೇ ಮುಖ್ಯಮಂತ್ರಿಗಳ ಸೂಚನೆ ಮಾಡಿದ ತಕ್ಷಣ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಕೂಡ ಇವ್ರನ್ನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಆಗದ ರೀತಿಯಲ್ಲಿ ಇವ್ರನ್ನ ಸಂಪುಟದಿಂದ ವಜಾ ಮಾಡ್ತಾರೆ. ಎಸ್, ಈಗ ಅವರು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಏನು ಹೇಳ್ತಾರಲ್ಲ, ಒಂದು ರೀತಿ ಒದೆ ತಿಂದ ನಾಗರ ಅವತಾರ ಬುಸುಗುಡ್ತಾ ಇದ್ದಾರೆ. ಈಗ ಮನೇಲಿದ್ದಾರೆ, ಅವರು ಬ್ರಿಗೇಡ್ ಅಪಾರ್ಟ್ಮೆಂಟಲ್ಲಿ ಸೈಲೆಂಟಾಗಿ ಮನೇಲಿದ್ದಾರೆ. ಈಗ ಮಾಜಿ ಸಚಿವ ಆಗಿರ್ತಕ್ಕಂಥ ರಾಜಣ್ಣರವ್ರಿಗೆ
ಈಗ ನಮ್ಮ ಕಣ್ಣು ಮುಂದೆ 2 ಚುನಾವಣೆಗಳು ಬರ್ತಿರ್ತಕ್ಕಂಥ ಒಂದು ಪ್ರಮುಖವಾಗಿ ನಿಮಗೆ ನೀವು ಹೇಳಿದಂತೆ ರೀತಿ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಇನ್ನು ಇವತ್ತಿಗೆ ಸರಿಯಾಗಿ 18 ದಿನ ಇದೆ. ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಿರ್ತಕ್ಕಂಥ BJPಯ ಬೆಳ್ಳಿ ಪ್ರಕಾಶ್ ಅವರ ಅಧಿಕಾರಾವಧಿ ಮುಗಿಲಿಕ್ಕೆ. ಬೆಳ್ಳಿ ಪ್ರಕಾಶ್ ಅವರ ಬದಲಾವಣೆ ಮಾಡಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿ ಹೇಳಿದರು, DK ಶಿವಕುಮಾರ್ ಹೇಳಿದರು. ಕಡೂರಿನ ಕಾಂಗ್ರೆಸ್ನ ಶಾಸಕರು ಆಗಿರ್ತಕ್ಕಂಥ ಕುರುಬ ಸಮುದಾಯಕ್ಕೆ ಸೇರಿದಂಥ ಆನಂದ್ರವರು ಪದೇ ಪದೇ ಮುಖ್ಯಮಂತ್ರಿಗಳಲ್ಲಿ ಅಂಗಲಾಚಿದ್ರು, DK ಶಿವಕುಮಾರ್ ಬಳಿ ಅಂಗಲಾಚಿದ್ರು. ಇವರಾದರೆ ಬೆಳ್ಳಿ ಪ್ರಕಾಶ್ ರವರನ್ನ ಬದಲಾವಣೆ ಮಾಡಲಿಕ್ಕೆ ಹೋಗಲಿಲ್ಲ. ಅಲ್ಲ ಎಲ್ಲೊಂದು ಕಡೆ ಇವರು ಸ್ಟ್ಯಾಂಡ್, ಇವರು ಕಾಂಗ್ರೆಸ್ಸೋ BJPಯೋ ಇವರ ಸ್ಟ್ಯಾಂಡ್ ಏನು ಅನ್ನೋದು ಯಾರಿಗೂ ಕೂಡ ಅರ್ಥ ಆಗಲಿಲ್ಲ. BJPಯ ಬೆಳ್ಳಿ ಪ್ರಕಾಶ್ ಅಲ್ಲಿ ಕಾಂಗ್ರೆಸ್ ವಿರುದ್ಧ ಕೆಲಸ ಮಾಡ್ತಾರೆ, ಕಾಂಗ್ರೆಸ್ ಶಾಸಕರ ವಿರುದ್ಧ ಕೆಲಸ ಮಾಡ್ತಾರೆ. ಇವರು ಅವ್ರನ್ನ ತೆಗಿಲಿಕ್ಕೆ ರೆಡಿ ಇಲ್ಲ, ಚುನಾವಣೆ ಮಾಡಲಿಕ್ಕೂ ರೆಡಿ ಇಲ್ಲ. ಸ್ವತಃ ಮುಖ್ಯಮಂತ್ರಿಗಳು ಬೇಸತ್ತಿದ್ರು. ಸ್ವತಃ ಕಡೂರಿನ ಶಾಸಕ ಆನಂದ್ರವರು ನಮ್ಮ ಒಬ್ಬ ಸಚಿವ, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವ ಇದೇ ನನ್ನ ವಿರುದ್ಧ ಇದ್ದಾರೆ, ಕಾಂಗ್ರೆಸ್ ವಿರುದ್ಧ ಇದ್ದಾರೆ, ಒಬ್ಬ BJPಯ ನಾಯಕನಿಗೆ ಪರವಾಗಿ ಅವನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಹುದ್ದೆಯನ್ನು ಮುಂದುವರಿಸಲಿಕ್ಕೆ ಸಹಾಯ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಅಪೆಕ್ಸ್ ಬ್ಯಾಂಕ್ ವಿಚಾರದಲ್ಲಿ ಒಂದಷ್ಟು ಭ್ರಷ್ಟಾಚಾರದ ವಾಸನೆ ಹೊಡೆಯಿತು. ಆ ಭ್ರಷ್ಟಾಚಾರದ ವಾಸನೆಯಲ್ಲಿ ಇವರ ಮೂಗು ಕೂಡ ಸೇರ್ಕೊಂಡಿತ್ತು ಅನ್ನೋ, ಇವರ ಮೂಗು ಕೂಡ ಅದರ ವಾಸನೆಯನ್ನು ಗ್ರಹಿಸಿತ್ತು ಅನ್ನೋ ಒಂದು ಆರೋಪ ಕೂಡ ಬಂತು. ಅನಿವಾರ್ಯವಾಗಿ ಇದೀಗ ಅವರ ಸಚಿವ ಸ್ಥಾನದಲ್ಲಿ 18ರಿಂದ 20 ದಿನದಲ್ಲಿ ಎಲೆಕ್ಷನ್ ನಡೀತಿದೆ. ಅದಕ್ಕೆ ಈಗ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸಂಬಂಧಿಯೂ ಆಗಿರ್ತಕ್ಕಂಥ ಸದ್ಯ MLC ಆಗಿರ್ತಕ್ಕಂಥ ರವಿ ಅವರ ಹೆಸರು ಕೇಳಿ ಬಂದಿರತಕ್ಕಂಥದ್ದು ಎಲ್ಲ ಒಂದು ಕಡೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಕ್ಯಾಂಪ್ನ ಕುರುಬ ಸಮುದಾಯದ ಕೊಪ್ಪಳದ ಶಾಸಕರಾಗಿರ್ತಕ್ಕಂಥ ಇಟ್ನಾಳ್ ಹೆಸರು ಕೂಡ ಅಲ್ಲಿಗೆ ಮುನ್ನೆಲೆಗೆ ಬಂದಿರುವಂಥದ್ದು. KMFದು ಸಾರಿ, ಅದು KMFದು. ಈಗ ನಿಮಗೆ ಅಪೆಕ್ಸ್ ಬ್ಯಾಂಕಿಗೆ ಈಗ ರಾಜಣ್ಣವರೇ ಅಧ್ಯಕ್ಷರಾಗುವಂತ ಸಾಧ್ಯತೆ ಇದೆ. ಅವರೇ ಬೇಕಾದ್ರೆ ನಿಂತ್ಕೊಳ್ಬಹುದು, ಅವರು ಬಣಕ್ಕೆ ಶಾಕ್ ಕೊಡುವಂತ ಕಾರಣಕ್ಕೋಸ್ಕರ ಅಂತಾನೂ ವಿಶ್ಲೇಷಣೆಗಳು ಆಗ್ತಾ ಇದಾವೆ. ಎಸ್, ಆಫ್ ಕೋರ್ಸ್. ಈಗ ರಾಜಣ್ಣ ಮುಂದೆ ಭವಿಷ್ಯದ ರಾಜಕಾರಣಕ್ಕೆ, ಭವಿಷ್ಯದ ರಾಜಕೀಯ ದೃಷ್ಟಿಯಿಂದ, ಭವಿಷ್ಯದ ಶಕ್ತಿ ಪ್ರದರ್ಶ ದೃಷ್ಟಿಯಿಂದ ಅವರು ನಿಂತರೂ ಆಶ್ಚರ್ಯಪಡಬೇಕಾಗಿಲ್ಲ. ಅಥವಾ ಒಂದು ವೇಳೆ DK ಶಿವಕುಮಾರ್ ಅವರ ಕುಟುಂಬದವರು ನಿಂತರೆ, ರವಿ ಅವರು ನಿಂತರೆ ಬಹುಶಃ ಯಾವುದೇ ಕಾರಣ ಕೂಡ ನಿಮಗೆ ಬೆಳ್ಳಿ ಪ್ರಕಾಶ್ BJPಲಿದೆ ಸಪೋರ್ಟ್ ಮಾಡಿದಂಥ ರಾಜಣ್ಣ ಯಾವ ಕಾರಣ ಕೂಡ MLC ರವಿ ಅವರು ನಿಂತರೆ ಅವರು ಸಪೋರ್ಟ್ ಮಾಡಲ್ಲ. ಸಾಧ್ಯ ಆದಷ್ಟು ಅವ್ರಿಗೆ ಹಿನ್ನಡೆಯಾಗೋ ಪ್ರಯತ್ನವನ್ನು ಮಾಡೋದು ಇದು ಖಚಿತ. ಇದು ಪಾರ್ಟ್ ಆಫ್ ಪಾಲಿಟಿಕ್ಸ್. ಮತ್ತೊಂದು ಕಡೆ KMF ಚುನಾವಣೆ, ಈಗ ಬೊಮ್ಮೂಲ್ ಅಧ್ಯಕ್ಷರಾದರು, ಫಸ್ಟು ಡೈರೆಕ್ಟರ್ ಆದರು, ಈಗ ಅಧ್ಯಕ್ಷರಾದರು DK ಸುರೇಶ್. KMFಗೆ ನಿಲ್ಬೇಕಂತ ಹೇಳಿ ಪ್ಲ್ಯಾನ್ ನಡೀತಿದೆ ಅಂತ ಹೇಳ್ತಿರ್ತಕ್ಕಂಥ ಒಂದು ಕಡೆ ಮಾಲೂರಿನ ಶಾಸಕರಾಗಿರ್ತಕ್ಕಂಥ ಕೋಮಲ್ ಅಧ್ಯಕ್ಷರಾಗಿದ್ದ KV ನಂಜೇಗೌಡರಿಗೆ ಮುಖ್ಯಮಂತ್ರಿಗಳು ಹಿಂದೆ ಮಾತು ಕೊಟ್ಟಿದ್ರು, ಮತ್ತು ಇದೇ DK ಸುರೇಶ್ ಅವರು ಮಾತು ಕೊಟ್ಟಿದ್ರು ಅಂತ ಹೇಳ್ತಾರೆ. ಇದರ ಬೆನ್ನಲ್ಲಿ ಇದೀಗ ನಿಮಗೆ ಇಟ್ನಾಳ್ರವರ ಹೊಸ ಹೆಸರು ಸೇರ್ಪಡೆ ಆಗಿರ್ತಕ್ಕಂಥದ್ದು. ಹಾಗಾಗಿ KMF ಕೂಡ ಇವರು ಸಹಕಾರ ಕ್ಷೇತ್ರದಲ್ಲಿ ರಾಜಣ್ಣರವರ ಆಕ್ಚುಲಿ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಆ ಒಂದು ಆಸೆನೂ ಇರಲಿಲ್ಲ, ಇಚ್ಛೆನೂ ಇರಲಿಲ್ಲ. ಆದರೆ ಅವರನ್ನ ಆ ಒಂದು ಕ್ಷೇತ್ರದಲ್ಲಿ ನಿಲ್ಲಿಸಿ ಗೆಲ್ಲಿಸಿ ಅಧ್ಯಕ್ಷರನ್ನಾಗಿ ಮಾಡಿದ್ದು ಕೂಡ ಅದರ ಹಿಂದೆ ನಿಂತದ್ದು ಪರೋಕ್ಷವಾಗಿ ಬ್ಯಾಟಿಂಗ್ ಮಾಡಿದ್ದೆಲ್ಲದೂ ಕೂಡ ರಾಜಣ್ಣ ಅನ್ನುವಂಥ ವಿಶ್ಲೇಷಣೆ. ಅಫ್ಕೋರ್ಸ್ ರಾಜಣ್ಣ ಅವರ ಸಹಕಾರ ಇತ್ತು ಅಂತ ಹೇಳ್ತಿದ್ದಾರೆ. ರಾಘವೇಂದ್ರ ಹಿಟ್ನಾಳ್ರವರು ಈಗ ಅಲ್ಲಿ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಮಾಲೂರು ನಂಜೇಗೌಡರು ಕೋಮಲ್ ಎಲೆಕ್ಷನ್ ಗೆದ್ದಿರ್ತಕ್ಕಂಥದ್ದು. ಈ ನಡುವೆ ಚೆಕ್ಮೇಟ್ ಆಗಿ DK ಸುರೇಶ್ ಅವರು ಬಂದಿರುವಂಥದ್ದು. ಹಾಗಾಗಿ ಈ ನಡುವೆ ಸಹಕಾರ ಕ್ಷೇತ್ರದಲ್ಲಿ ಯಾರು ಏನೇ ಹೇಳ್ಬೋದು, ತನ್ನದೇ ಆದ ಹಿಡಿತವನ್ನು ಇವತ್ತು ಕೂಡ KN ರಾಜಣ್ಣವರು ಇಟ್ಕೊಂಡಿದ್ದಾರೆ, ತನ್ನದೇ ಆದ ಗುಂಪು ಇಟ್ಕೊಂಡಿದ್ದಾರೆ, ತನ್ನದೇ ಆದ ಟೀಮ್ ಇದೆ. ಹಾಗಾಗಿ ಅವ್ರ ಜೊತೆಗೆ ಬೇರೆ ಸತೀಶ್ ಜಾರಕಿಹೊಳಿ ಅವರು ಜಾಯಿನ್ ಆದ್ರೆ ಅದು ಇನ್ನೂ ಜಾಸ್ತಿ. ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ಅಫ್ಕೋರ್ಸ್ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ರೆ ನಾವು ನಿಲ್ಲಲ್ಲ ಅಂತ ಹೇಳಿದ್ರು. ಅವ್ರು ಯಾವುದೇ ಗಳಿಗೆಯಲ್ಲಿ ಏನು ಬೇಕಾದ್ರೆ ಆಗ್ಬೋದು. ಇದು ರಾಜಕೀಯ, ಪಾರ್ಟ್ ಆಫ್ ಪಾಲಿಟಿಕ್ಸು, ಇದು ಒಂದು ಭಾಗ. ಮತ್ತೊಂದು ಕಡೆ ಹೊಸ ರಾಜಕೀಯ ಬೆಳವಣಿಗೆ ಅಂತ ಹೇಳಿದರೆ ರಾಜಣ್ಣರವ್ರನ್ನ ಎಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷ ಅನಿವಾರ್ಯವಾಗಿ ಅವರೀಗ ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯ ಆಯಿತು. ಅವತ್ತು ಸ್ವತಃ ರಾಜುಗೌಡರು ಹೇಳಿದರು, ಅವತ್ತು ನಮ್ಮ ರಮೇಶ್ ಜಾರಕಿಹೊಳಿ ಅವ್ರನ್ನ ಮಂತ್ರಿ ಸ್ಥಾನದಿಂದ ಇಳಿಸ್ಲಿಕ್ಕೂ ಕೂಡ ಬೇರೆ ಬೇರೆ ಷಡ್ಯಂತ್ರಗಳು ನಡೆದು ಅವತ್ತು ಯಾರ್ಯಾರು ಇದ್ರು ಅವರು ಕೂಡ ನಮ್ಮ ಸಮುದಾಯದವರು, ST ಸಮುದಾಯದವರು. ನಂತರ ನಾಗೇಂದ್ರ ಅವರು ಯಾರಿಗೋ ಸಹಾಯ ಮಾಡೋಕ್ಕೋಗಿ ನಾಗೇಂದ್ರ ಅವರು ಮಂತ್ರಿ ಸ್ಥಾನ ಕಳ್ಕೊಂಡ್ರು. ಈಗ ರಾಜಣ್ಣರು ಮಂತ್ರಿ ಸ್ಥಾನವನ್ನು ಕಳ್ಕೊಂಡ್ರು. ಹಾಗಾಗಿ ST ಸಮುದಾಯನ ಯಾರೋ ಒಂದಷ್ಟು ಜನ ಪಿತೂರು ಮಾಡಿ ಷಡ್ಯಂತ್ರ ಮಾಡಿ ಎಲ್ಲ ಒಂದು ಕಡೆ ಟಾರ್ಗೆಟ್ ಮಾಡ್ತಾರೆ. ನಾವು ಒಂದಾಗಬೇಕು, ಒಗ್ಗಟ್ಟಾಗಬೇಕಂತ ಧ್ವನಿಯನ್ನು ಹೇಳ್ತಿರ್ತಕ್ಕಂಥ BJP ಕೂಡ ಎಲ್ಲ ಒಂದು ಕಡೆ ST ನಾಯಕರಿಗೆ ಅನ್ಯಾಯ ಮಾಡ್ತಿದೆ, ಷಡ್ಯಂತ್ರ ಮಾಡಿದೆ, ರಾಹುಲ್ ಗಾಂಧಿನ ಷಡ್ಯಂತ್ರ ಮಾಡಿದೆ ಅಂತೇಳಿ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಿರ್ತಕ್ಕಂಥ. ಇದರ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಎಲ್ಲ ಟೈಮಲ್ಲಿ ಕೂಡ ಷಡ್ಯಂತ್ರ ಇರುತ್ತೆ, ಶತ್ರುಗಳಿರ್ತಾರೆ, ಪಿತೂರು ಇರುತ್ತೆ, ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಕ್ಕಂಥದ್ದು. ಇದೀಗ ಸ್ವತಃ ಸತೀಶ್ ಜಾರಕಿಹೊಳಿ ಕೂಡ ಒಂದು ವೇಳೆ ರಾಜಣ್ಣವರ ಸ್ಥಾನ, ನಾಗೇಂದ್ರ ಸ್ಥಾನವನ್ನು ನೀವು ST ನಾಯಕರುಗಳಿಗೆ ಕೊಡಬೇಕಂತ ಒತ್ತಡ ಇರತಕ್ಕಂಥ. ಇದರ ಬೆನ್ನಲ್ಲೇ ಭಾರತೀಯ ಜನತಾ ಪಕ್ಷ ತುಮಕೂರಿನ ಭಾರತೀಯ ಜನತಾ ಪಕ್ಷದ ಶಾಸಕರಾಗಿರ್ತಕ್ಕಂಥ ಸುರೇಶ್ ಗೌಡ ಮುಖಾಂತರ ರಾಜಣ್ಣವರನ್ನ ಪಕ್ಷಕ್ಕೆ ಸೆಳಿಬೋದಾ ಈ ಸಂದರ್ಭದಲ್ಲಿ? ಒಂದು ವೇಳೆ ಅವರು ಪಕ್ಷಕ್ಕೆ ಬಂದರೆ ಇದು ಕಾಂಗ್ರೆಸ್ಗೆ ಒಂದು ರೀತಿ ಹಿನ್ನಡೆ ಆಗುತ್ತೆ ಎಂಬ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಹಾಗಾಗಿ ರಾಜಣ್ಣರವರ ಪಕ್ಷಕ್ಕೆ ಸೆಳೆಯುವ ಪ್ರಯತ್ನಗಳು ಕೂಡ
ಒಂದು ಕಡೆ BJP ಮಾಡ್ತಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿಗೆಲ್ಲ ಒಂದು ಕಡೆ ಇದು ಭವಿಷ್ಯದ ದೃಷ್ಟಿಯಿಂದ, ನಾಯಕತ್ವದ ದೃಷ್ಟಿಯಿಂದ ಮತ್ತು ST ಸಮಾಜದ ದೃಷ್ಟಿಯಿಂದ ಒಗ್ಗಟ್ಟಿನ ಮಂತ್ರ ಪಠಿಸ್ತಿರ್ತಕ್ಕಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅನಿವಾರ್ಯವಾಗಿ KN ರಾಜಣ್ಣ ಅವರ ಸಪೋರ್ಟು ಕೂಡ ಬೇಕೇ ಬೇಕು ಅಂತ ಕಾಣಿಸುತ್ತೆ. ಅದರ ಜೊತೆಗೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ನಾನಿದ್ದೇನೆ ಅನ್ನುವಂಥ ಒಂದು ಮೆಸೇಜನ್ನು ಪಾಸ್ ಮಾಡಬೇಕಾಗಿದೆ ಸತೀಶ್ ಜಾರಕಿಹೊಳಿ. ಬಿಕಾಸ್ 2023ರ ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಇದ್ಬದ್ದ ಎಲ್ಲ 15 ST ಮೀಸಲು ಕ್ಷೇತ್ರ ಅಂತ ಕಾಣಿಸುತ್ತೆ. ಎಲ್ಲ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರೇ ಆಯ್ಕೆ ಆಗಿರೋದು. ಅಲ್ಲಿ ರಮೇಶ್ ಜಾರಕಿಹೊಳಿ ಅವರು ಅವ್ರದ್ದು ಸಪರೇಟ್ ಕ್ಷೇತ್ರ, ಅದೇನು ಮೀಸಲು ಕ್ಷೇತ್ರ ಅಲ್ಲ. ಆದರೆ ಉಳಿದಂಥ ಎಲ್ಲ ST ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಆಯ್ಕೆ ಆಗಿದೆ. ಆದರೆ ಅದ್ರಲ್ಲಿ ಗೊತ್ತಾಗುತ್ತೆ ವಾಲ್ಮೀಕಿ ಸಮುದಾಯ ಎಷ್ಟು ಮಟ್ಟಿಗೆ ನಿಂತಿತ್ತು ಕಾಂಗ್ರೆಸ್ ಪರವಾಗಿ ಅಂತ. ಅಫ್ಕೋರ್ಸ್, ಯಾಕಂದರೆ ಸಂಪೂರ್ಣವಾಗಿ ಕಳೆದ ಬಾರಿ ಚುನಾವಣೆಯಲ್ಲಿ ವಾಲ್ಮೀಕಿ ಸಮುದಾಯ ಅದು ಲೋಕಸಭೆ ಚುನಾವಣೆ ಮತ್ತು ಸೇರಿದಂತೆ ಈ ಹಿಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಕೈ ಹಿಡಿದಿರ್ತಕ್ಕಂಥ. ಹಾಗಾಗಿ ಎಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷದ ಲಾಭವನ್ನು ಪಡಿಬೇಕು, ಮತಗಳನ್ನು ಧ್ರುವೀಕರಣ ಮಾಡಬೇಕು ಮತ್ತು ಕಾಂಗ್ರೆಸ್ಗೆ ಇದುವರೆಗೆ ಆಗಿರ್ತಕ್ಕಂಥ ST ಮತಗಳ ಲಾಭವನ್ನು ನಾವು ಪಡಿಬೇಕನ್ನೋ ಕಾರಣಕ್ಕಾಗಿ ಈಗ ಭಾರತೀಯ ಜನತಾ ಪಕ್ಷ ಒಂದು ರಾಜಕೀಯ ಪಕ್ಷವಾಗಿ ಈಗಾಗಲೇ ಮೈದಾನಕ್ಕೆ ಇಳಿದಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು. ಮುಂದಿನ ಅಧಿವೇಶನ ಮುಗಿದ ಬಳಿಕ ಸೆಪ್ಟೆಂಬರ್ನಲ್ಲಿ ಹೈಕಮಾಂಡ್ಗೆ ಪರೇಡ್ ಮಾಡಲಿಕ್ಕೆ ತೀರ್ಮಾನ ಮಾಡಿರುವಂಥ ST ಸಚಿವರು ಮತ್ತು ST ಶಾಸಕರುಗಳು ಜೊತೆಗೆ ಕೆಲವೊಂದಷ್ಟು ಪ್ರಭಾವಿ ನಾಯಕರುಗಳು ರಾಜೇಂದ್ರವರಿಗೆ ಅನ್ಯಾಯ ಆಗಿದೆ ಅಂತ ಹೇಳುವಂಥದ್ದು. ಆ ಮುಖಾಂತರ ST ಸಮುದಾಯಕ್ಕೆ ಕಾಂಗ್ರೆಸ್ನಲ್ಲಿ ಎಲ್ಲೊಂದು ಕಡೆ ಪಿತೂರಿ ನಡೀತಿದೆ ಅಂತೇಳಿ ದೂರು ಕೊಡ್ಲಿಕ್ಕೆ ಕೂಡ ತಯಾರಾಗ್ತಿರ್ತಕ್ಕಂಥ. ನನಗೆ ಇದೊಂದು ಪ್ರಶ್ನೆ ಇದೆ ಪಟೇಲ್ರೆ. ಈಗ ಇಲ್ಲಿರುವಂಥ ರಾಜ್ಯ ನಾಯಕರ ನಿರ್ಧಾರದಿಂದ KN ರಾಜಣ್ಣ ಅವ್ರನ್ನ ರಿಮೂವ್ ಮಾಡಿದರೆ ಒಂಥರ, ಇದು ಹೈಕಮಾಂಡ್ ನಿರ್ಧಾರ ಆಗಿರುವಂಥ ಹಿನ್ನೆಲೆಯಲ್ಲಿ ಹೈಕಮಾಂಡ್ನೇ ಪ್ರಶ್ನೆ ಮಾಡ್ಲಿಕ್ಕಾಗತ್ತಾ KN ರಾಜಣ್ಣ ಅವ್ರನ್ನ ವಜಾ ಮಾಡಿದಂಥ ಒಂದು ಕಾರಣ ಯಾವ ಕಾರಣ ಅಂತ ಎಲ್ರಿಗೂ ಗೊತ್ತಿರುವಂಥದ್ದು. ಅದೇ ಸತೀಶ್ ಜಾರಕಿಹೊಳಿ ಅದನ್ನೇ ಹೇಳ್ತಿರೋದು, ನಾವು ಹೈಕಮಾಂಡ್ ನಿರ್ಧಾರವನ್ನು ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಹೈಕಮಾಂಡ್ ನಿರ್ಧಾರವನ್ನು ನಾವು ಒಪ್ಕೊಳ್ಬೇಕು. ಹಾಗಂತ ಅವರ ನಿರ್ಧಾರ ಸರಿಯೋ ತಪ್ಪು ಅನ್ನೋದನ್ನು ನಾವು ಅವರಿಗೆ ವಿಶ್ಲೇಷಣೆ ಮಾಡಬೇಕಾಗಿರುವಂಥದ್ದು, ಅವ್ರಿಗೆ ಕನ್ವಿನ್ಸ್ ಮಾಡಬೇಕಾಗಿರುವಂಥದ್ದು, ತಿಳಿಸ್ಬೇಕಾಗಿರ್ತಕ್ಕಂಥ ರಾಜಣ್ಣ ಏನು ಮಾತಾಡಿದ್ರು, ಏನಿತ್ತು ಅವ್ರ ಆ್ಯಂಗಲ್ ಏನಿತ್ತು, ಏನು ಅನ್ನೋ ನಾವು ಕನ್ವಿನ್ಸ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಹೋಗ್ತಿರೋದು. ಒಂದು ವೇಳೆ ಅವ್ರು ಕನ್ವಿನ್ಸ್ ಮಾಡೋಕ್ಕೆ ಹೈಕಮಾಂಡ್ ಭೇಟಿ ಆಗಲಿಲ್ಲ ಅಂತ ಹೇಳಿದ್ರೆ ಇಡೀ ಸಮುದಾಯ ಎಲ್ಲ ಒಂದು ಕಡೆ ವೀಕ್ ಅನ್ನೋ ಒಂದು ಮೆಸೇಜ್ ಪಾಸ್ ಆಗ್ತದೆ. ನಿಮ್ಗೊಂದು ತಿಳ್ಕೊಳ್ಳಿ, ಈ ರಾಜಣ್ಣ ಪ್ರಕರಣದಿಂದ ಮುಖ್ಯಮಂತ್ರಿಗಳು ಅವರ ದಿನೇ ದಿನ ರಾಜಕೀಯ ಶಕ್ತಿ, ಕಾಂಗ್ರೆಸ್ ಒಳಗೆ ರಾಜಕೀಯ ಶಕ್ತಿ ಕುಂದುತ್ತಿದೆ, ವೀಕ್ ಆಗ್ತಿದೆ, ಒಂದು ಸಂದೇಶ ರವಾನೆ ಆಗ್ತಿದೆ. ಅಫ್ಕೋರ್ಸ್ ರಾಜಣ್ಣ ಅವರ ವಜಾ ಮುಖ್ಯಮಂತ್ರಿಗಳವ್ರನ್ನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು, ಒಂದು 15 ದಿವಸ ತಳ್ಳಕ್ಕೆ ಪ್ರಯತ್ನ ಮಾಡಿದ್ರು ಆಗಸ್ಟ್ 22ನೇ ತಾರೀಕು ತನಕ. ಆದರೆ ಅದನ್ನು ಒಪ್ಪಲಿ, ಸ್ವತಃ ರಾಹುಲ್ ಗಾಂಧಿ ಅವರನ್ನ ಸ್ಯಾಕ್ ಮಾಡಂತ ಹೇಳಿರುವಂಥದ್ದು. ಇವೆಲ್ಲವನ್ನು ಗಮನಿಸ್ತಿದ್ರೆ ಎಲ್ಲ ಒಂದು ಕಡೆ ಏನೋ ಹ್ಯಾಪನಿಂಗ್ ನಡೆಯೋಕ್ಕೆ ಸ್ಟಾರ್ಟ್ ಆಯಿತು, ಇದು ಆರಂಭದ ಹೆಜ್ಜೆ ಎಂಬ ಒಂದು ಮಾತು ರಾಜಕೀಯ ವಲಯದಲ್ಲಿ ಕೇಳ್ತಿರ್ತಕ್ಕಂಥದ್ದು. ರಾಜಣ್ಣ ಅವರು ಸೆಪ್ಟೆಂಬರ್ ಕ್ರಾಂತಿ ಅಂತಿದ್ರು, ಮತ್ತೊಬ್ಬರು ನವೆಂಬರ್ ಕ್ರಾಂತಿ ಅಂತಿದ್ರು, ಮುಖ್ಯಮಂತ್ರಿ ಬದಲಾವಣೆ ಅಂತಿದ್ರು. ರಾಜಣ್ಣ ಅವರದ್ದು ಮೊದಲ ಹೆಜ್ಜೆಯ ಮುಖ್ಯಮಂತ್ರಿಗಳು ವೀಕ್ ಆಗ್ತಾ ಇದ್ದಾರೆ, ಮುಖ್ಯಮಂತ್ರಿಗಳ ಶಕ್ತಿ ಕುಂದುತ್ತಾ ಇದೆ, ಮುಖ್ಯಮಂತ್ರಿಗಳ ರಾಜಕೀಯ ಶಕ್ತಿ ಸ್ವತಃ ಹೈಕಮಾಂಡ್ ಕುಂದಿಸ್ತಿದೆ ಅನ್ನೋ ಉದಾಹರಣೆಗಳು ಕೂಡ ಇಲ್ಲಿ ಕಾಣ್ತಿರ್ತಕ್ಕಂಥದ್ದು ಮತ್ತು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಕ್ವಿಕ್ ಆಗಿ ನೋಡೋಣ, ಈಗ ಸಿದ್ದರಾಮಯ್ಯ ಅವ್ರ ಟೀಮಲ್ಲಿ ಯಾರಾದರೂ ಓಪನಿಂಗ್ ಬ್ಯಾಟ್ಸ್ಮನ್ ಅಂತ ಇದ್ರೆ ಅದು ರಾಜಣ್ಣ ಅವರೇ ಇದ್ದಿದ್ದು. ಈಗ ಆ ಶಕ್ತಿನೇ ಕುಂದಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ DK ಬಣವನ್ನ ಕಟ್ಟಹಾಕುವಂಥ ನಿಟ್ಟಿನಲ್ಲಿ ಇವರು ಕೂಡ ಅವಕಾಶಕ್ಕೋಸ್ಕರ ಕಾಯ್ತಾನೆ ಇರ್ತಾರೆ. ಈಗ ಪ್ರತಿ ಹೆಜ್ಜೆಯನ್ನು ಕೂಡ ತುಂಬಾ ಎಚ್ಚರಿಕೆಯಿಂದ ಇಡಬೇಕಾಗಿದೆ ಅಂತ ಕಾಣಿಸುತ್ತೆ DK. ಅಫ್ಕೋರ್ಸ್, ಯಾಕಂತ ಹೇಳಿದ್ರೆ ಎಲ್ಲರೂ ಸತೀಶ್ ಜಾರಕಿಹೊಳಿ ಒಂದು ಮಾತು ಹೇಳಿದ್ರು ನೋಡಿ, ಎಲ್ಲರೂ ಶತ್ರುಗಳಿರ್ತಾರೆ, ಕಾಲಿಡೆಯರು ಇರ್ತಾರೆ, ಬೀಳ್ಸೋರು ಇರ್ತಾರೆ, ನಾವು ನಮ್ಮಷ್ಟಕ್ಕೆ ಎಚ್ಚರಿಕೆ ಇರಬೇಕು ಅಂತ ಹೇಳಿದ್ರು. ಇದು ಈ ವಿಚಾರದಲ್ಲಿ ಯಾರ ಬಣನೂ ಅಲ್ಲ, ಯಾರೂ ಅಲ್ಲ, ಇದು ಸ್ವಯಂಕೃತ ಅಪರಾಧ, ರಾಜೇಂದ್ರವ್ರ ಟಿಕೆಟ್ ಮತ್ತು ದುರಾಂಕಾರದ ಪರಮಾವಧಿ ಅಂತ ಹೇಳ್ಬೋದು. ನಿಮ್ಗೆ ಗೊತ್ತಿರಲಿ, ಹಾಸನದ ಊಡಾ ವಿಚಾರದಲ್ಲಿ ಸ್ವತಃ CM ಮಾತೇ ಅವ್ರು ಕೇಳಿಲ್ಲ, ಆಯ್ತು. ಅಲ್ಲಿ 3-4 ಜನ ಹೆಸರುಗಳು ಕೇಳಿ ಬಂತು. ಅರ್ಕಲ್ಗೌಡ ಪ್ರಶಾಂತ್ ಅವ್ರ ಹೆಸರು ಬಂತು, ಯಾರೋ ಪಟೇಲ್ ಶಿವಪ್ಪರ ಹೆಸರು ಕೇಳಿ ಬಂತು, B ಶಿವರಾಮ್ ಹೆಸರು ಕೇಳಿ ಬಂತು, ಮಹೇಶ್ ಅವ್ರ ಹೆಸರು ಕೇಳಿ ಬಂತು. ಇವ್ರದ್ದೇ ಆದ ಒಂದು ಕ್ಯಾಂಡಿಡೇಟನ್ನು ಇವ್ರು ಮುಂದೆ ಇಟ್ಕೊಂಡು ಹೋದ್ರು. ಇವತ್ತವರೆಗೂ ಹಾಸನಲ್ಲಿ ಕೂಡ ಅಧ್ಯಕ್ಷಸ್ಥಾನ ಮಾಡೋಕ್ಕಾಗಿಲ್ಲ. DK ಶಿವಕುಮಾರ್ ಒಂದು ಹೆಸರನ್ನು ಮೆನ್ಷನ್ ಮಾಡಿದ್ರು, CM ಒಬ್ಬರು ಮೆನ್ಷನ್ ಮಾಡಿದ್ರು, ಇನ್ನು ಕುರುಬರ ಸಂಘದ ಒಬ್ಬರು ಅಂತ ಹೇಳಿದ್ರು. ಪಟೇಲ್ ಶಿವಪ್ಪ ಅವ್ರ ಮೇಲೆ ಈ ಹಿಂದೆ ಕುರುಬರ ಸಂಘದಲ್ಲಿ ಆಗಿರ್ತಕ್ಕಂಥ ಅಕ್ರಮಗಳಾಗಿದ್ದಾವೆ, ಹಗರಣಗಳ ಅವರು ಮಾಡಬೇಡಿ ಅಂತ ಒಂದು ಟೀಮ್ ಹೋಯಿತು. ಇವೆಲ್ಲವೂ ನಡುವೆ ರಾಜೇಂದ್ರವರು ಇದುವರೆಗೂ ಕೂಡ ಒಬ್ಬರು ಊಡ ಅಧ್ಯಕ್ಷನ ಮಾಡಲಿಕ್ಕೆ ಆಗಲೇ ಇಲ್ಲ. ಒಂದು ಕಡೆ ಮುಖ್ಯಮಂತ್ರಿಗಳಿಗೆಲ್ಲ ಒಂದು ಕಡೆ ನಾನು ಹೇಳ್ದಾರ ಆಗ್ಬೇಕಂತ ಪರೋಕ್ಷವಾಗಿ ವಾರ ಮಾಡೋಕ್ಕೆ ಕಟ್ಟಿ ಹಾಕುವ ತಂತ್ರವನ್ನು ಮಾಡಿದರು. ಹಾಗಾಗಿ ಇಲ್ಲಿ ರಾಜಣ್ಣರವರ ಒಂದು ರೀತಿಯ ಅವರ ನಡೆಗಳು, ಅವರ ಹೇಳಿಕೆಗಳು, ದುರಾಂಕರ ಪರಮಾದಿಯೂ ಕೂಡ ಇದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಅವರಾಗೆ ಹಿಟ್ ವಿಕೆಟ್ ಆಗಿರೋದು. ಓಪನಿಂಗ್ ಮುಖ್ಯಮಂತ್ರಿಗಳ ಪಾಳೆಯದ 11 ಬ್ಯಾಟ್ಸ್ಮನ್ಗಳಲ್ಲಿ ಓಪನ್ ಬ್ಯಾಟ್ಸ್ಮನ್ ಆಗಿರ್ತಕ್ಕಂಥ KN ರಾಜೇಂದ್ರ ಅವರು ಸ್ವತಃ ಅವರಾಗೆ ಹಿಟ್ ವಿಕೆಟ್ ಆಗಿದ್ದಾರೆ. ಓಕೆ, ನೋಡೋಣ ಏನೇನಾಗುತ್ತೆ, ಇದು ಯಾವ ರೀತಿಯ ಬಣ ಸಂಘರ್ಷಕ್ಕೆ ಏನಾದರೂ ಎಡೆ ಮಾಡಿಕೊಡುತ್ತಾ ಅಂತ.